ಮತ್ತೆ ಯಾರಾದ್ರೂ ಹೀಗ್ ಮಾಡಕ್ ಹೋದ್ರೆ ನನಗೆ ಹೇಳಮ್ಮ, ಕನಿಷ್ಠ ಪಾಪ ವಿಮೋಚನೆ ಆದ್ರೂ ಮಾಡ್ಬೋದು. ಬರ್ತೀನಮ್ಮ. ದೇವ್ರೆ, ಸತ್ ಹೋಗ್ತಾರ, ಈಗೇನ್ ಮಾಡ್ಲಿ? ಅಕ್ಕ, ಕೆಲ್ಸ ಆಯ್ತಾ? ಯಾರನ್ ಕೇಳ್ತಿದ್ಯೋ ನೀನು? ಕುಂದನ 24 ಕ್ಯಾರೆಟ್ ಗೋಲ್ಡ್. ನಾನ್ ಪ್ಲಾನ್ ಮಾಡಿದ್ರೆ ಅದು ವರ್ಕ್ ಆಗದೆ ಇರತ್ತಾ? ಯಾರಿಗೂ ಹೇಳ್ಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ದಾಳಲ್ಲ, ಒಂದು ಮಾತ್ ಕೂಡ ನಾನು ಯಾರಿಗೂ ಹೇಳ್ದೆ ಅನ್ಕೊಂಡಿರೋದ್ನ ಮಾಡ್ ಮುಗಿಸ್ತೀನಿ ನೋಡು. ನೀನ್ ಸೂಪರ್ ಅಕ್ಕ. ಬಾ. ಇವಾಗ ಇವ್ರು ನೋಡಿದ್ರೆ ಏನ್ ಮಾಡೋದು? ದೇವ್ರೆ, ಯಾಕಪ್ಪ ಈ ತರ ಪರೀಕ್ಷೆ ಕೊಟ್ಟೆ? ಇವರಿಬ್ರು ಎಲ್ಲಿ ಹೊರಟೋದ್ರು? ಅಪ್ಪಿ ತಪ್ಪಿ ನಡೆದಿರೋದನ್ನೆಲ್ಲ ಅವ್ರ ಹತ್ರ ಹೋಗಿ ಹೇಳ್ತಿಲ್ಲ ತಾನೆ? ಎಲ್ಲ ಹೊರಟೋಗಿದ್ರಿ ಇಬ್ರು? ನೀವು ಒಂದು ಕ್ಷಣ ಕಾಣಿಸ್ದೆ ಹೋದ್ರು ಏನ್ ಸಮಸ್ಯೆ ಮಾಡ್ಬಿಡ್ತಿರೋ ಅಂತ ಭಯ ಆಗುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ವೈದೇಹಿ. ಕುಂದನ 24 ಕ್ಯಾರೆಟ್ ಗೋಲ್ಡ್ ನಾನು ಕೊಟ್ಟಿದ್ ಮಾತು ತಪ್ಪಲ್ಲ. ನಾನು ಇಷ್ಟಪಡೋರು ಕಷ್ಟದಲ್ಲಿದ್ರೆ ಸುಮ್ಮನೆ ಇರಲ್ಲ. ಅರ್ಥ ಆಯ್ತು ಅಕ್ಕ, ನೀನೇನೋ ಪ್ಲಾನ್ ಮಾಡ್ತಿದ್ಯಾ. ನೀನಿಲ್ಲಿದ್ರೆ ಪ್ರಾಬ್ಲಮ್ಮೇ, ನಾನಿಲ್ಲಿದ್ರು ಸಿಕ್ಕಾಕೋತೀನಿ. ನಡಿ, ಮೊದ್ಲು ಹೋಗೋಣ. ಹೋಗ್ಬೇಕಾ? ಪೂಜೆಗೆ ಬಂದು ಯಾರು ಹಾಗೆ ಹೋಗ್ತಾರ ಅಕ್ಕ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಕ್ಕ ಬಾ ಹೋಗೋಣ. ಅಯ್ಯೋ ವೈದೇಹಿ, ಇಲ್ಲೇನ್ ಮಾಡ್ತಿದ್ಯಮ್ಮ? ಪೂಜೆಗೆ ನಿನ್ ತಂಗಿನ ರೆಡಿ ಮಾಡು, ಹೋಗು. ಹೇಳದ್ನಲ್ಲ ವೈದೇಹಿ, ದೇವ್ರು ಯಾರನ್ನ ಯಾವಾಗ ಎಲ್ಲಿ ಸೇರಿಸ್ಬೇಕೋ ಅಲ್ಲೇ ಸೇರಿಸ್ತಾನೆ. ಅದ್ರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿಂಗ್ ನನ್ ಕಷ್ಟ ಅರ್ಥ ಆಗ್ತಿಲ್ಲ ಅಕ್ಕ. ಒಂದೊಂದ್ಸಲ ನೋಗಿಂತ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದೇ ಮುಖ್ಯ. ಬಾ. ಅಕ್ಕ, ನೀನ್ ಇದ್ದಿದ್ದಕ್ಕೆ ಸರಿ ಹೋಯ್ತಕ್ಕ. ಇಲ್ಲ ಅಂದಿದ್ರೆ ಅವಳು ಯಾವಾಗ್ಲೂ ನನ್ನ ಕರ್ಕೊಂಡು ಹೋಗಿರೋಳು. ಹೋಗ್ತಾಳೆ. ಅಷ್ಟಕ್ಕೂ ನನ್ಗಿವತ್ ಬಂದಿರೋ ಕೋಪಕ್ಕೆ ಈಗ್ಲೇ ಹೋಗಿ ನಿಮ್ ಭಾವನ ಹತ್ರ ಎಲ್ಲ ಹೇಳ್ಬಿಡೋಣ ಅನ್ಸ್ತಿದೆ. ಆದ್ರೆ ಆಣೆ ಇಟ್ಟು ನನ್ ಬಾಯಿ ಮುಚ್ಚಿದಾಳೆ ಅಲ್ವಾ? ನಿನಗೆ ಹೀಗನ್ಸಿದ್ರೆ ಇನ್ ನನ್ ಪರಿಸ್ಥಿತಿ ಯೋಚಿಸು. ಅದಕ್ಕೆ ಅವರು ವೈದೇಹಿಗೆ ಮುಸ್ಕ್ ಹಾಕಿ ತಾಳಿ ಕಟ್ಟಿಸ್ದಂಗೆ ನಾವೂನು ಹಾಗೆ ಮಾಡಿ ವೈದೇಹಿ ಕೈಲಿ ಸತ್ಯನಾರಾಯಣ ವ್ರತ ಮಾಡ್ಸೋಣ. ಆಗ ಮಾತು ತಪ್ದಂಗಾಗಲ್ಲ, ಅನ್ಕೊಂಡಿರೋದಾಗತ್ತೆ. ಬಾರೋ. ನಡಿ.
ರೆಡಿ ಆದ್ಯಾ ದೇವಾಂಶ್? ಹಾ ಇಂದು ರೆಡಿ ಆಗಿದ್ದೀನಿ. ಅಬ್ಬಾ ಛೇ. ಇಲ್ಲ ಅಂದ್ರೆ ನೀನ್ ಕಿವಿ ಹಿಂಡ್ತೀಯಲ್ಲ. ಏನ್ ಈ ಪರಿಮಳ, ನನ್ನ ಅಗರಬತ್ತಿ ರೆಡಿಯಾಗಿ ಬಂದ್ಬಿಟ್ಲಾ? ಅಮ್ಮಯ್ಯ, ಸದ್ಯಕ್ಕೆ ತಪ್ಪಿಸ್ಕೊಂಡೆ. ಈ ಥರದ್ದೇನಾದ್ರೂ ನಡೆಯುತ್ತೆ ಅಂತಾನೆ ಹೋಗೋಣ ಅಂದಿದ್ದು. ನಿಂತ್ಕೊಂಡಿದ್ದಿದ್ರೆ ಏನಾಗ್ತಿತ್ತು? ನಿನ್ಗೇನ್ ಹೇಳಕ್ಕ, ಅವ್ರು ಕಾಣಿಸ್ಕೊಂಡ್ರೆ ಏನ್ ಸಮಸ್ಯೆ ಆಗತ್ತೆ ಅನ್ನೋದು ನನಗ್ ಮಾತ್ರ ಗೊತ್ತು. ಏನಾದ್ರೂ ಒಂದ್ ಮಾಡಿ ಮೊದ್ಲಿನಿಂದ ಹೊರಡ್ಬೇಕು. ಮೊದ್ಲು ಶ್ರೇಯಾನ ರೆಡಿ ಮಾಡಿಸ್ಬೇಕು. ಸರಿ ಬಾ. ಇರಿ ಇರಿ, ನೀವಿಬ್ರು ಒಳಗ್ ಬಂದ್ರೆ ಶ್ರೇಯಾ ಹತ್ರನೂ ಏನಾದ್ರೂ ಒಂದ್ ಹೇಳ್ತೀರಾ. ಟೆನ್ಷನ್ ಮಾಡ್ಕೋತಾಳೆ. ನಾನೇ ಅವಳನ್ನ ಕರ್ಕೊಂಡ್ ಬರ್ತೀನಿ, ನೀವಿಲ್ಲೇ ಇರಿ. ಹೋಗು. ಹೋಗು ಹೋಗು ಹೋಗು. ಅಲ್ಲಿ ಆಲ್ರೆಡಿ ಶ್ರೇಯಾ ಅಕ್ಕ ನಿನಗಿಂತ ಜಾಸ್ತಿ ಟೆನ್ಷನ್ ಅಲ್ಲಿ ಇರ್ತಾಳೆ. ಬಾ. ಹಾ ಸರಿ ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ. ಹೇ ಗುಂಡ, ಹಾ ಯಾವಾಗ ಬಂದ್ಯೋ? 1 hour ಆಯ್ತು ಭಾವ. ಅತ್ತೆ ಮಾವ ಎಲ್ಲಿ? ಅಪ್ಪಂಗೇನೋ ಕೆಲ್ಸ ಇತ್ತು ಭಾವ, ಬರ್ಲಿಲ್ಲ. ಅಕ್ಕನ ಜೊತೆ ಬಂದೆ. ಅಕ್ಕನ? ಓ, ನಿಮ್ ದೊಡ್ಡಕ್ಕನಾ? ಯಾರು? ಇವ್ರೇನಾ? ಅಲ್ಲ, ನಾನು ಅವ್ರ ಅಕ್ಕನ ಫ್ರೆಂಡು. ಅವಳನ್ನ ನೋಡಿದ್ರೆ ನೀವೇ ಗುರ್ತು ಹಿಡಿತೀರಾ ಬಿಡಿ. ಇಲ್ಲ ರೀ, ಇದುವರೆಗೂ ಅವ್ರ ಬಗ್ಗೆ ಕೇಳ್ತಾ ಇದೀನಿ ಹೊರತು ಅವ್ರನ್ನ ಒಂದ್ಸಲನೂ ನೋಡಿಲ್ಲ. ಅಷ್ಟಕ್ಕೂ ನಿಮ್ಮ ಅಕ್ಕನ ಹೆಸರೇನು? ಎಷ್ಟು ಪ್ರೀತಿಸಿದ್ರೆ ಏನು, ಹೆಸರು ತಿಳ್ಕೊಳ್ಳಿಲ್ಲ ಅಂದ್ರೆ ಹೀಗೆ ಆಗೋದು ಭಾವ. ವೈದೇಹಿ. ವೈದೇಹಿ. ವೈದೇಹಿ ಒಳ್ಳೆ ಹೆಸರು. ಅಷ್ಟಕ್ಕೂ ಎಲ್ಲಿ ನಿಮ್ಮಕ್ಕ? ಅವಳು ಶ್ರೇಯಾಕ್ಕನ್ ರೆಡಿ ಮಾಡ್ತಿದ್ದಾಳೆ. ಹೌದಾ? ಮೇಲ್ ಹೋಗಿ ನೋಡೋಣ ಅಂದ್ರೆ ಶಾಸ್ತ್ರ ಆಗೋವರೆಗೂ ಅವಳನ್ನ ಮೀಟ್ ಮಾಡಬಾರ್ದು ಅಂತ ನಾನು ಇಂದು ಕಂಡೀಷನ್ ಹಾಕಿದ್ದಾಳೆ. ಹೌದು, ನಿಮ್ಮ ಅಕ್ಕ ಮುಸ್ಕ್ ಹಾಕೊಂಡಾಗಿಂದ ಮಾತಾಡ್ತಾ ಇಲ್ವಲ್ಲ, ಯಾಕೆ? ನೀನಾದ್ರೂ ಸ್ವಲ್ಪ ಮಾತಾಡೋಕೆ ಹೇಳೋ. ಮಾತಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾಳೆ ಅಂತ ಮಾತಾಡ್ತಿಲ್ಲ. ಅದೇ ಮುಸುಕ್ ತೆಗಿಬಾರ್ದು ಅನ್ನೋ ಸಂಪ್ರದಾಯ ನಿಮ್ ಮನೇಲಿ ಇದೆಯಲ್ಲ. ಮಾತಾಡಿದ್ರೆ ನಿಮ್ ಹತ್ರ ಬಂದು ನಿಧಾನಕ್ ಮುಸುಕ್ ತೆಗ್ದು ನಿಮ್ ಮನೆಯವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತಾಳೆ ಅನ್ನೋ ಭಯದಿಂದ ಮಾತಾಡ್ತಿಲ್ಲ ಅನ್ಸುತ್ತೆ. ಅಷ್ಟೇ ಅಷ್ಟೇ ಆಗಿರುತ್ತೆ ಬಿಡಿ. ಆದ್ರೂ ಇದೆಲ್ಲ ಶಾಸ್ತ್ರ ಮುಗಿಯೋವರೆಗೂ ಅಷ್ಟೇ ಅಲ್ವಾ? ಮುಗಿದ್ಮೇಲೆ ಇಂಥ ಯಾವ ಕಂಡೀಷನೂ ಇರಲ್ಲ. ಗಂಡ ಹೆಂಡ್ತಿನ್ ಬಿಟ್ರೆ ಬೇರೆ ಯಾರು ಈ ವ್ರತನ ಮಾಡ್ಬಾರ್ದಾ? ಖಂಡಿತ ಮಾಡಬಾರ್ದಮ್ಮ. ಮಾಡಿದ್ರೆ ಏನಾಗತ್ತೆ ಪುರೋಹಿತ್ರೆ? ಅನಿಷ್ಟ, ತಪ್ಪು, ಮಹಾಪಾಪ. ನನಗವ್ರ ತಾಳಿನೂ ಕಟ್ಟಿಲ್ಲ. ನಾವಿಬ್ರು ಗಂಡ ಹೆಂಡ್ತಿನೂ ಅಲ್ಲ. ಒಟ್ಟಿಗೆ ಪೂಜೆ ಮಾಡಿದ್ರೆ
ನನಗೂ ಅದೇ ಗತಿ ಬರುತ್ತಾ? ಇಷ್ಟೆಲ್ಲ ಮಾಡಿ ಈ ಮನೆಗೆ ಸೊಸೆ ಆಗಿ ಬಂದೆ. ಈಗ ಈ ವ್ರತ ಮಾಡಿ ನನ್ನ ಸಾವನ್ನ ನಾನೇ ತಂದ್ಕೊಳ್ಳ? ಆಗಲ್ಲ. ಏನಾದ್ರೂ ಒಂದ್ ಮಾಡಿ ನಾನಿದ್ರಿಂದ ತಪ್ಪಿಸ್ಕೋಬೇಕು. ಏನ್ ಮಾಡ್ಲಿ? ಶ್ರಿಯಾ, ಇನ್ನೂ ಹಾಗೆ ಕೂತಿದ್ಯಲ್ಲ, ಪೂಜೆಗೆ ತಡ ಆಗ್ತಿದೆ. ಏನ್ ಪೂಜೆನೋ ಏನ್ ವ್ರತನೋ, ನನ್ ಪ್ರಾಣನೇ ಹೋಗ್ಬೋದು. ಯಾಕಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ ಶ್ರಿಯಾ? ಏನಾದ್ರೂ ಸಮಸ್ಯೆನಾ? ಸಮಸ್ಯೆನೇ. ಪರಿಹಾರನೂ ಇದೆ. ನೀನ್ ಇನ್ನೊಂದ್ಸಲಿ ಮುಸ್ಕ್ ಹಾಕೊಂಡು ನನ್ ಬದಲು ಪೂಜೆಲ್ ಕೂತ್ಕೋಬೇಕು. ಯಾಕೆ ಮತ್ತೆ ಆಡಿಷನ್ಗೆ ಹೋಗ್ತೀಯಾ? ಮತ್ತೆ ಅಂತ ಕೆಲಸ ಮಾಡ್ಬೇಡ ಶ್ರಿಯಾ. ಆಡಿಷನ್ ಅಲ್ಲ, ಒಂದೇ ಸರಿ ದೇವ್ರ ಹತ್ರನೇ ಹೋಗ್ಬಿಡ್ತೀನೇನೋ. ಶ್ರಿಯಾ, ಏನಾಯ್ತು? ಅಂದ್ರೆ ನಂಗ್ ಗೊತ್ತಿರೋರು ಮದ್ವೆ ಮಾಡ್ಕೊಳ್ದೆ ಈ ವ್ರತ ಮಾಡ್ಬಿಟ್ರು ಪುರೋಹಿತ್ರೆ. ಅದಕ್ಕೆ ನಿಮ್ಮನ್ ಕೇಳ್ತಾ ಇದ್ದೀನಿ. ಹೌದಾ? ಅಷ್ಟಕ್ಕೂ ಅವ್ರು ಇದಾರ ಅಥವಾ ಹೋದ್ರಾ? ಪಾಪ, ರೋಡ್ ಆಕ್ಸಿಡೆಂಟ್ ಅಲ್ಲಿ ಮೊನ್ನೆ ಹೋಗ್ಬಿಟ್ರು. ನಿನ್ ಕತ್ತಿಗೆ ತಾಳಿ ಕಟ್ಟಿದಾರಲ್ಲ, ಅಂದ್ರೆ ಶಾಸ್ತ್ರದ ಪ್ರಕಾರ ನೀನವ್ರ ಹೆಂಡತಿ. ನೀನ್ ಪೂಜೆ ಮಾಡಿದ್ರೆ ಏನೂ ಆಗಲ್ಲ ಅಕ್ಕ. ನನಗೋಸ್ಕರ ಪ್ಲೀಸ್. ಬೇಡ ಶ್ರಿಯಾ, ಈಗಾಗಲೇ ಒಂದ್ಸಲ ತಪ್ಪು ಮಾಡಾಗಿದೆ, ಮತ್ತೆ ಅದೇ ತಪ್ಪನ್ನು ಮಾಡಬೇಡ. ಅಂದ್ರೆ ನಾನು ಸತ್ತೋದ್ರೂ ಪರವಾಗಿಲ್ವಾ? ನನಗೋಸ್ಕರ ನೀನಿಷ್ಟು ಮಾಡಲ್ವಾ? ಅಯ್ಯೋ, ಅದಲ್ಲ ಶ್ರಿಯಾ. ನಿನ್ ಜಾಗದಲ್ಲಿ ನನ್ನ ನೋಡಿದ್ರೆ ಎಷ್ಟು ದೊಡ್ಡ ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ಯಾ? ಅಬ್ಬಾ, ಏನೂ ಆಗಲ್ಲ. ಶೋಭನ ಆಗೋ ತನಕ ಮುಸ್ಕ್ ಯಾರು ತೆಗಿಯಲ್ಲ, ಸರಿನಾ? ಪ್ಲೀಸ್ ಅಕ್ಕ, ಯಾರು ನಿನ್ನ ನೋಡಲ್ಲ. ಅದು ಈ ಮನೆ ಸಂಪ್ರದಾಯ. ನೀನ್ ಏನ್ ಹೇಳಿದ್ರು ಅಷ್ಟೇ ಶ್ರಿಯಾ, ನನ್ನಿಂದ ಆಗಲ್ಲ, ನಾನ್ ಮಾಡಲ್ಲ. ಏನು ನಿಮ್ಮ ಅಕ್ಕ ಇನ್ನೂ ಬರ್ಲಿಲ್ಲ? ಎಷ್ಟು ಹೊತ್ತು ರೆಡಿ ಆಗ್ತಾಳೋ? ಮುಸ್ಕಾಕಕ್ಕೆ ಅವಳನ್ನ ಒಪ್ಪಿಸ್ಬೇಕಲ್ಲ ಭಾವ, ಸ್ವಲ್ಪ ಟೈಮ್ ಆಗುತ್ತೆ. ಏನು ಒಪ್ಪಿಸ್ಬೇಕು? ನಮ್ಮ ಅಕ್ಕ ಸ್ವಲ್ಪ ಮೊಂಡಿ, ಅದು ನಿಮ್ಗೆ ಗೊತ್ತಲ್ಲ ಭಾವ. ಒಂದೇ ಸಲ ಯಾವತ್ತಿಗೂ ಒಪ್ಕೊಳ್ಳಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಓ ಸರಿ ಬಾವ, ನೀವ್ ಕೆಳಗೆ ಹೋಗಿರಿ, ನಾವು ಅವಳ ಜೊತೆ ಬರ್ತೀವಿ. ಸರಿ ಕಣ, ಬಾಯ್. ಅಕ್ಕ, ನಮ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯಾ? ವೈದೇಹಿ ಅಕ್ಕ ಪೂಜೆ ಮಾಡಕ್ಕೆ ಒಪ್ಕೋತಾಳ? ಖಂಡಿತವಾಗ್ಲೂ ಆಗುತ್ತೆ. ಇವಾಗ ನೀನು ಹೋಗಿ ನಿಮ್ಮ ಅಕ್ಕನ್ ಕರ್ಕೊಂಡ್ ಬಾ. ಓಕೆ, ಗೋ. ಶ್ರೀ ಅಕ್ಕ ಒಬ್ಳೇ ಇದೆಯಲ್ಲ,
ವೈದೇಹಿ ಅಕ್ಕ ಎಲ್ಲಿ? ಯಾಕೆ ಮಾತಾಡ್ತಿಲ್ಲ ಅಕ್ಕ? ವೈದೇಹಿ ಅಕ್ಕ ಎಲ್ಲಿ? ಓಹೋ, ಬಾತ್ರೂಮ್ಗೆ ಹೋಗಿದ್ದಾಳಾ? ವೈದೇಹಿ ಅಕ್ಕ, ಪೂಜೆಗೆ ಲೇಟ್ ಆಗ್ತಿದೆ. ನಾನು ಶ್ರೀಯಾ ಅಕ್ಕನ ಕರ್ಕೊಂಡು ಹೋಗ್ತೀನಿ. ನೀನು ಬೇಗ ಬಂದ್ಬಿಡು. ಇದೇನಪ್ಪ ಇದು? ಪ್ರಶ್ನೆಗೆ ಉತ್ತರನೇ ಇಲ್ಲ. ಸರಿ, ನಾವು ಹೋಗೋಣ. ಬಾ ಬಾ. ವಾವ್, ಮುಸ್ಕಲ್ಲಿ ತುಂಬಾ ಚೆನ್ನಾಗಿದ್ಯಾ. ವೈದೇಹಿ, ಬೇಡ ಬೇಡ. ಮುಸ್ ತೆಗಿಬೇಡ. ತುಂಬಾ ಜನ ಇದ್ದಾರೆ, ಯಾರಾದ್ರೂ ನೋಡಿದ್ರೆ ತೊಂದರೆ ಆಗತ್ತೆ. ಮುಸ್ಕಲ್ ನೀನ್ ಇದ್ಯಾ ಅನ್ನೋದು ನನಗೆ ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಯ್ತಾ? ಶ್ರೇಯಾ ಫೋರ್ಸ್ ಮಾಡಿದ್ದಕ್ಕೆ ಮುಸ್ಕ್ ಹಾಕೊಂಡಿರೋದು ಅಂತ ನೀನ್ ಅನ್ಕೊಂಡಿದ್ಯಾ? ಇಲ್ಲ ವೈದೇಹಿ, ನಿನ್ ತಂಗಿ ಶ್ರೇಯಾ ನಿನ್ಗೆ ಬಲವಂತ ಮಾಡೋ ತರ ಮಾಡಿದ್ದು ನಾನೇ. ಮದ್ವೆ ಮಾಡ್ಕೊಳ್ದೆ ಬೇರೆಯವ್ರ ಪಕ್ಕದಲ್ಲಿ ಕೂತ್ಕೊಂಡು ಈ ತರ ವ್ರತ ಮಾಡಿದ್ರೆ ಪ್ರಾಣ ಹೋಗತ್ತೆ ಅಂತ ಪುರೋಹಿತರು ಹೇಳಿದಕ್ಕೆ ಭಯ ಪಡ್ಕೊಂಡು ನನಗ್ ಮುಸುಕ್ ಹಾಕಿದ್ಲು. ಎಂಥ ಕೆಲಸ ಮಾಡ್ಬಿಟ್ಟೆ ಅಕ್ಕ. ಒಂದ್ಸಲ ಶ್ರೇಯಾ ಬದಲು ಮುಸ್ಕ್ ಹಾಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗೋಗಿದೆ. ಈಗ ಮತ್ತೆ ಇನ್ನೇನಾಗತ್ತೋ? ಯಾಕೆ ಹೀಗೆ ಮಾಡ್ದೆ ಅಕ್ಕ? ಯಾಕೆ ಅಂತಿದ್ಯಲ್ಲ? ಮದ್ವೆನ ನೀನ್ ಮಾಡ್ಕೊಂಡು ವ್ರತ ನಿನ್ ತಂಗಿ ಮಾಡ್ಬೇಕಾ? ನಿನ್ ಗಂಡನ್ ಪಕ್ಕ ನೀನೇ ಕೂತ್ಕೊಂಡು ಈ ಸತ್ಯನಾರಾಯಣ ವ್ರತ ಮಾಡ್ಬೇಕು ಅಂತ ನಾವಿಬ್ರು ಈ ತರ ಪ್ಲಾನ್ ಮಾಡಿದ್ವಿ. ಮಾತು ಕೊಟ್ಟು ಹೀಗೆಲ್ಲ ಮಾಡೋದು ಸ್ವಲ್ಪನೂ ಸರಿ ಇಲ್ಲ. ಮಾತು ತಗೊಂಡಿದ್ದು ನಿಜ ಹೇಳ್ಬಾರ್ದು ಅಂತ. ನಿನ್ ಕೈಲಿ ಪೂಜೆ ಮಾಡಿಸ್ಬಾರ್ದು ಅಂತ ಅಲ್ಲ ಅಕ್ಕ. ಗಂಡನ್ ಜೊತೆ ಅಲ್ದೆ ಬೇರೆಯವ್ರ ಜೊತೆ ಸೇರಿ ಈ ವ್ರತನ್ ಮಾಡಿದ್ರೆ ನಿಜವಾಗ್ಲೂ ಅನಿಷ್ಟ ಗೊತ್ತಾ? ಒಂದ್ ವೇಳೆ ಶ್ರೇಯಾಗೇನಾದ್ರೂ ಆಗ್ಬಿಟ್ರೆ ಪರವಾಗಿಲ್ವಾ? ಅದಕ್ಕೋಸ್ಕರನಾದ್ರೂ ಶ್ರೇಯಾ ತರ ನೀನೇ ಕೂತ್ಕೊಂಡು ಈ ವ್ರತನ್ ಮಾಡ್ಬೇಕು. ಏನಮ್ಮ ಇನ್ನೂ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀರಲ್ಲ? ರಾಜಗುರುಗಳು ಬಂದ್ರು, ವ್ರತ ಶುರು ಮಾಡ್ಬೇಕು. ನಡೀರಿ, ಬಾರಮ್ಮ ಬಾ. ಶ್ರೇಯಾ ಬಾ. ಮಾರುತಿ ಬಾ. ಬಾ ಅಕ್ಕ. ನಾನ್ ಬರ್ತೀನಿ, ನೀನ್ ಹೋಗು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ದೇವರು ಒಳ್ಳೇದು ಮಾಡಲಿ. ಸುಖೀ ಭವ. ನಮಸ್ಕಾರ ಗುರುಗಳೇ. ಶತಮಾನಂ ಭವತಿ. ಸುಖೀ ಭವ. ಬನ್ನಿ ಗುರುಗಳೇ.